ಇನ್ನು ಸ್ವಾತಂತ್ರ್ಯ ದಿನಾಚರಣೆಯಿಂದೇ ಶೂಟೌಟ್ ಅನ್ನು ಮಾಡಿದ್ದಾರೆ. ತಪ್ಪು ಮಾಡಿದ್ದಾರೋ ಇಲ್ವೋ ತನಿಖೆಯ ಬಳಿಕ ಗೊತ್ತಾಗುತ್ತೆ. ಬೇಟೆಗಾರರನ್ನ ಹಿಡಿಯೋದಕ್ಕೆ ಕಾಲಿಗೆ ಶೂಟ್ ಮಾಡಬೇಕಿತ್ತಲ್ವಾ? ಮೃತರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು ಅಂತೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕಾನೂನಿನಲ್ಲಿ ಜೀವ ತೆಗೆಯಲು ಯಾರಿಗೂ ಅವಕಾಶ ಇಲ್ಲ. ಅಧಿಕಾರಿಗಳು ತಮ್ಮ ತಪ್ಪಿಗೆ ಬೆಲೆಯನ್ನ ತೆರಲೇಬೇಕು. ಸರ್ಕಾರ ಕುಟುಂಬಗಳ ನಷ್ಟ ಭರಿಸುವ ಕೆಲಸವನ್ನ ಮಾಡಬೇಕು ಅಂತೇಳಿ ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿರುವಂಥದ್ದು. ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಅಂತ ದಿನ ಅವ್ರು ತಪ್ಪೇ ಮಾಡಿರ್ಬೋದು, ತಪ್ಪು ಮಾಡಿದ್ದಾರೋ ಇಲ್ವೋ ಮುಂದೆ ಸತ್ಯಾಂಶ ಹೊರಗೆ ಬರಲಿ. ಅವ್ರನ್ನ ನೀವು ಹಿಡಿಬೇಕು ಅಂದ್ರೆ ಅವರಿಗೆ ಕಾಲ್ಗಾದ್ರೂ ಶೂಟ್ ಮಾಡಬೇಕು, ನೇರವಾಗಿ ಫೈರ್ ಮಾಡಿ. 3 ಜನ ಸ್ಪಾಟಲ್ಲೇ ಔಟ್ ಆಗಿರ್ತಕ್ಕಂಥ, ಇನ್ನೊಬ್ಬರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಘಟನೆ ಏನ್ ನಡೆಯುತ್ತೆ. ಇಲ್ಲಿ ಅಧಿಕಾರಿಗಳು ಶೂಟ್ ಔಟ್ ಮಾಡಿರ್ತಕ್ಕಂಥದ್ದರಿಂದ ಅವರೇನೋ ವೀರಪ್ಪನ ಮಟ್ಟದವರು ಶೂಟ್ ಮಾಡಲಿಕ್ಕೆ. ಇಲ್ಲಿ ಈ ಒಂದು ಪ್ರಕರಣ ಏನಿದೆ, ಸರ್ಕಾರ ಒಂದು ಕಡೆ ಬೆಂಗಳೂರು ನಗರದಲ್ಲಿ ಫ್ರೀಡಮ್ ಹಬ್ಬ ಅಂತ ಮಾಡಿದ್ದಾರೆ. ಫ್ರೀಡಮ್ ಹಬ್ಬ ಮಾಡಿ ನಾಡಿನ ಜನತೆ ಒಂದು ಸಂದೇಶ ಕೊಡ್ತಕ್ಕಂಥದ್ದಕ್ಕೆ ದೊಡ್ಡ ಹಬ್ಬ ಆಚರಣೆ ಮಾಡಿದ್ರು. ಇನ್ನೊಂದು ಕಡೆ ಆ ಕೂಲಿ ಕೆಲಸ ಮಾಡಿ ಯಾವ ರೀತಿ ಜೀವನ ಮಾಡ್ತಾರೋ ಹಾಕಿದ್ರೆ ಬುಡಕಟ್ಟು ಜನಾಂಗದವರಿಗೆ ಅದು ಏನೋ ಒಂದು ಕಮಿಟಿ ಬೇರೆ ಮಾಡಿಬಿಟ್ರು. 2 ದಿನದಲ್ಲಿ ಕೇಳಿದ್ರು ಅಂತ ಹೇಳಿ ಅಲಮಾರಿ ಬುಡಕಟ್ಟು ಜನಾಂಗ ಕಮಿಟಿ ಬೇರೆ ಮಾಡಿದ್ರು. ನೀವು ಒಂದು ಕಡೆ ಒಂದು ಸಂದೇಶಗಳೇನು ಕೊಡ್ತಾ ಇದ್ದೀರಿ, ಇನ್ನೊಂದು ಕಡೆ ಇಲ್ಲಿ ಸರ್ಕಾರದ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯ ಅದು ನಾನು ಹೇಳ್ತಕ್ಕಂಥ. ಈಗ ಅವರು ಗುಂಡಾರಿಸಿದ್ರು ಅಂತ ಹೇಳ್ತಾರೆ. ಇವ್ರಿಗೆ ಯಾಕೆ ಏಟಾಗಲಿಲ್ಲ? ಯಾರಿಗೂ ನೋವು, ಅಧಿಕಾರಿಗಳಿಗೆ ಯಾರಿಗೂ ಏಟಾಗಿಲ್ಲ, ಸಿಬ್ಬಂದಿಗಳಿಗೆ. ಇವ್ರು ಯಾವ ರೀತಿ ಅವ್ರನ್ನ ಶೂಟ್ ಮಾಡಿದ್ರು, ಇದು ಯಾರು ತಪ್ಪಿದೆ ಅಂತಕ್ಕಂಥದ್ದು ಒಂದು ಭಾಗ. ಅವರೆಲ್ಲ ಕೂಲಿ ಕೆಲಸ ಮಾಡಿ ಬದುಕ್ತಕ್ಕಂಥವ್ರು. ಅವರಿಗೆ ಸರ್ಕಾರದಿಂದ ಒಂದು ಕಡೆ ಕುಟುಂಬಗಳಿಗೆ ಪರಿಹಾರ ಕೊಡೋದು ಒಂದು ಭಾಗ. ಇನ್ನೊಂದು ಕಡೆ ಅಧಿಕಾರಿಗಳು ಯಾರು ಎಲ್ಲೇ ಮೀರಿ ಅವರ ಒಂದು ಗುಂಡು ಹಾರಿಸ್ತಕ್ಕಂಥದ್ದು ಏನಿದೆ, ಏನೋ ಅವ್ರ ರಕ್ಷಣೆಗೆ ಅಂತ ಹೇಳಿ ಅವ್ರನ್ನ ಸಾಯಿಸ್ತಕ್ಕಂಥ ರೀತಿಯಲ್ಲಿ ಅವರು ಬದುಕಲಿಕ್ಕೆ ಆಗದೆ ಇರ್ತಕ್ಕಂಥ ರೀತಿಯ ದೇಹಕ್ಕೆ ಈಗ ಅವ್ರು ಏನು ಆ ಒಂದು ಹಲ್ಲೆ ಮಾಡಿದ್ದಾರೆ ಗುಂಡಿನ ಮುಖಾಂತರ. ಇವತ್ತು ಅದಕ್ಕೆ ಕೆಲವು ಬೆಲೆ ತರಲೇಬೇಕು. ಯಾಕೆಂದ್ರೆ ಇವತ್ತು ಕಾನೂನಿನಲ್ಲಿ ಯಾವುದೇ ರೀತಿ ಒಂದು ಜೀವ ತೆಗೆಯತಕ್ಕಂಥದ್ದಕ್ಕೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ, ಅಧಿಕಾರ ಇಲ್ಲ. ಆ ಹಿನ್ನೆಲೆಯಲ್ಲಿ ಅಲ್ಲಿಯ ಜನರ ಒಂದು ಆಕ್ರೋಶ ಏನಿದೆ, ಅಲ್ಲಿ ಜಿಲ್ಲಾ ಸಚಿವರು ಒಂದು ಕಡೆ ಒಂದು ರೀತಿ ಹೇಳಿಕೆ ಕೊಡ್ತಾರೆ, ಅಧಿಕಾರಿಗಳದೇ ತಪ್ಪು ಇರ್ಬೋದು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸರ್ಕಾರ ಸಮಜಾಯಿಷಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ತನಿಖೆ ಬರಲಿ, ನಾನು ಸಂಪೂರ್ಣ ಮಾಹಿತಿ ತಗೊಂಡು ನಂತರ ನಾವು ಮುಂದಿನ ತೀರ್ಮಾನ ಮಾಡ್ತೀವಿ ಅಂತ ಅವರೊಂದು ಕಡೆ ಹೇಳ್ತಾರೆ. ಒಬ್ಬೊಬ್ಬ ಮಂತ್ರಿ ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಇದು ಸರ್ಕಾರ ತಕ್ಷಣ ಭಾಗದಲ್ಲಿ ಜನರ ಆಕ್ರೋಶ ಏನಿದೆ ಅದನ್ನು ಸರಿಪಡಿಸ್ತಕ್ಕಂಥ ಅಷ್ಟೆಲ್ಲ ಕುಟುಂಬಗಳು ಆಯ್ತು. ಅಲ್ಲಿ ಆಗಿರ್ತಕ್ಕಂಥ ಘಟನೆಯಲ್ಲಿ ಆ ಕುಟುಂಬಗಳ ಬದುಕನ್ನು ಸರಿಪಡಿಸಲಿಕ್ಕೆ ಏನ್ ಮಾಡಬೇಕು ಅನ್ನೋದು ಕ್ರಮ ತೆಗೆದುಕೊಳ್ಳಿ ಅಂತಕ್ಕಂಥ 5 ಲಕ್ಷ ಪರಿಹಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.